ಕೈಲಿ ಒಂದ್ಸರಿ ಕರ್ಕೊಂಡು ಇಲ್ಲಿಂದ ರಿಪೋರ್ಟ್ ಕೊಟ್ಟು ಅಲ್ಲಿಂದ ಅಧಿಕಾರಿಗಳು ಬಂದರು, ಅವರು ಮೆಮೊರಂಡಮ್ ಕೊಟ್ಟರು, ಅವರು ಮಾಡಿ ಇದು ಕರ್ನಾಟಕ ಸರ್ಕಾರ ಈ ಬರಗಾಲದಲ್ಲಿ ಸಮೀಕ್ಷೆ ಪ್ರಕಾರ ಅವರು ಕೊಟ್ಟಿರ್ತಕ್ಕಂಥ ಮೆಮೊರಂಡಮು ಅತ್ಯಂತ ಸೂಕ್ತವಾಗಿದೆ ಅಂತೇಳಿ ಅವರು ಕಮಿಟಿಗೆ ರಿಪೋರ್ಟ್ ಕೊಟ್ಟರು. ಎಷ್ಟು ಬುದ್ಧಿವಂತರು, ಕರ್ನಾಟಕದ ಜನರ ಬಗ್ಗೆ ಎಷ್ಟೊಂದು ಅವರಿಗೆ ಗೌರವ ಇದೆ. ಪಾಪ 20 ಸೀಟು 30 ಸೀಟು 100 ಗೆಲ್ಲಿಸ್ಕೊಡುವಂಥ BJP ಸಂಸದರಿಗೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಂದ ಹೋಗಿರೋರು ಬಾಯಿ ಬಿಡ್ಕೋತಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಾಯಿ ಬಿಡ್ಕೋತಾರೆ. ಅಲ್ಲಿ ಹೋಗಿ ಒಂದು ಮಾತಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಜೋಶಿ, ಸೋಮಣ್ಣ, ಕುಮಾರಸ್ವಾಮಿ, ಶೋಭಾ ಅವರು ಅವರನ್ನು ಮಾತಾಡೋದು ಕೇಳಿಬಿಟ್ರೆ ನಾನು ಕಿವಿ ಮುಚ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಹಂಗೆ ಮಾತಾಡ್ತಾರೆ. ಅದು ಇವತ್ತು ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ. ದುರಾದೃಷ್ಟ ಅಂತ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಕೊನೆಗೆ ಅವರು ಲೈನ್ ಬರೆದಿರೋ ಕಮಿಟಿಯವರು ಅಲ್ಲಿಂದ ಬಂದವರು. ಇದು ಪರಿಹಾರ ಕೊಡಲಿಕ್ಕೆ ಸೂಕ್ತವಾಗಿದೆ. ಆಮೇಲೆ ಇದೇ ಥರ ಯಾವುದೇ ರಾಜ್ಯ ಮೆಮೊರಂಡಮ್ ಕೊಡಬೇಕಾದ್ರೆ ಕರ್ನಾಟಕ ಮೆಮೊರಂಡಮ್ ಕಾಪಿನ ಫಾಲೋಅಪ್ ಮಾಡಿ ಅಂತೇಳಿ ಒಂದು ರೇಟಿಂಗ್ ಮೇಲೆ ಇಟ್ಟುಕೊಡ್ತೀವಿ. ಅದನ್ನು ಇಟ್ಕೊಂಡು ನಾವು ಎಲ್ಲ ಥರ ಪ್ರಯತ್ನ ಆದಮೇಲೆ ಕ್ಯಾಬಿನೆಟ್ನಲ್ಲಿ ನಾನು ಕೃಷ್ಣ ಬೈರೇಗೌಡರು ಡಿಸ್ಕಸ್ ಮಾಡಿದ್ದೀವಿ. ನಾವು ಎಲ್ಲ ಥರದ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾವು ಪ್ರಪೋಸ್ ಮಾಡಿದ್ದೀವಿ. ಇದನ್ನು ಯಾಕೆ ಸರ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು? ಕ್ಯಾಬಿನೆಟ್ಟು ಆಯಿತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ತೀರ್ಮಾನ ಮಾಡಿ AGವರೆಗೆ ಹೇಳಿ ನೋಡಿ. ನಮ್ಮ ದುರಾದೃಷ್ಟ ಓಟ್ ಹಾಕಿ ಈ ರಾಷ್ಟ್ರದಲ್ಲಿ 2ನೇ ಟ್ಯಾಕ್ಸ್ ಹೆಚ್ಚಿಗೆ ಪೇಯರ್ ಇದ್ದರೆ ಕರ್ನಾಟಕ. ಮಹಾರಾಷ್ಟ್ರ ಬಿಟ್ಟರೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡೋದು. ನಮಗೆ ಮಾದಾಯಿಗೆ 5,000 ಕೊಡಲಿಲ್ಲ, ಬೆಂಗಳೂರಿಗೆ 5,000 ಕೊಡಲಿಲ್ಲ. ಇದು ಹಣಕಾಸಿನ ಇದರಲ್ಲಿ ವ್ಯತ್ಯಾಸ ಆದರೆ 5,000 ಕೋಟಿ ಕೊಡಲಿಲ್ಲ. ಅದು ಮಾಡ್ತಾರೆ. ಮೆಟ್ರೋಗೆ 50% ಕೊಡಬೇಕಾಯಿತು, 83% ನಾವು ಹಾಕಿದ್ವಿ. JJMಗೆ ದುಡ್ಡು ಕೊಡಬೇಕಾಗಿತ್ತು. ಒಟ್ಟು 15,000 ಕೋಟಿ ಈ ನಮ್ಮ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬ್ಯಾಲೆನ್ಸ್ ಇರೋದು 15,000ರಿಂದ 20,000 ಕೋಟಿ ಬ್ಯಾಲೆನ್ಸ್ ಇದೆ. ಯಾವ ಭಾಷೆಯಲ್ಲಿ ಕೇಂದ್ರ ಸರ್ಕಾರನ ನಾವು ಟೀಕೆ ಮಾಡಬೇಕು? ಕೇಂದ್ರ ಸರ್ಕಾರದ ಮಂತ್ರಿ ಆಗ್ಕೊತಿರೋರು, ಲೋಕಸಭಾ ಸದಸ್ಯ ಆಗ್ಕೊತಿರೋರು, ಏನು ಅವ್ರ ಕೆಲಸ ಈ ಕರ್ನಾಟಕದ ಪರವಾಗಿ ಅನ್ನೋದನ್ನ ಯೋಚನೆ ಮಾಡಬೇಕಲ್ಲ. ಕೊನೆಗೆ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟು 3,454 ಕೋಟಿ ರಿಲೀಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ರಿಲೀಸ್ ಮಾಡಿ ನಂತರ ಮೀಟಿಂಗ್ ಮಾಡಿ ಉಳಿದಿರೋ ಬಾಕಿ ಕೊಡಬೇಕು ಅಂತ ಹೇಳಿದ್ರು. ನಂತರ ಮೀಟಿಂಗೇ ಮಾಡಲಿಲ್ಲ, ಒಂದು ಮೀಟಿಂಗೂ ಮಾಡಲಿಲ್ಲ. 3,454 ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ತಗೊಂಡಿದ್ದೀವಿ.